ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿವೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ. ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹತ್ತತ್ರ 2ರಿಂದ 3 ದಿನ ಆಯಿತು ಡ್ಯೂಟಿ ವ್ಲಾಗು ಹಾಕಿಲ್ಲ, ಡೈಲಿ ಮನೆಯದು ಕೆಲಸದ ವ್ಲಾಗು ಹಾಕಿಲ್ಲ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸೊ ಮನೆಯದು ಏನೇನು ಕೆಲಸ ಆಗಿದೆ ಅಲ್ಲಿ ತನಕ, ಸೊ ಇವತ್ತೇನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಸುಮಾರು ಜನ ಕಮೆಂಟ್ ಮಾಡಿದರು ಒಂದು 2-3 ವಿಡಿಯೋ ಹಿಂದ್ಗಡೆ. ಏನಪ್ಪ ಅಂತ ಹೇಳಿದ್ರೆ, ಮನೆ ವಿಡಿಯೋಲ್ಲಿ ಹಾಕಿದ್ರೆ ಯಾರು ನೋಡ್ತಾರೆ ಗುರು, ಹಂಗೆ ಹಿಂಗೆ ಅಂತಿಲ್ಲ. ಸೊ ನಿಮ್ಮ ಅನಿಸಿಕೆ ನೀವು ಹೇಳಿದ್ದೀರಾ. ಬಟ್ ನಾನು ಏನಕ್ಕೆ ಆಗ್ತೀನಿ ಅಂತ ಹೇಳಿದ್ರೆ, ಒಬ್ಬ ಡ್ರೈವರ್ ಆಗಿ ಬೆಂಗಳೂರಿನಲ್ಲಿ ತನ್ನ ಜೀವನ ಕಟ್ಕೊಳ್ಳೋಕೆ ಏನೇನೆಲ್ಲ ಕಷ್ಟಪಡಬೇಕು, ಅದು ಡ್ಯೂಟಿ ಮಾಡೋದ್ರಲ್ಲಾಗಿರ್ಬೋದು, ಸೊ ಜೀವನ ಕಟ್ಕೊಳ್ಳೋದ್ರಲ್ಲಾಗಿರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದ್ರ ಬಗ್ಗೆ ಒಂದೇ ಒಂದು ರೀಸನಿಂದ ಸೊ ನಾನು ಆ ಒಂದು ವಿಡಿಯೋನ ಮಾಡಾಕೋದು. ಸೊ ಬೆಂಗಳೂರಿನಲ್ಲಿ ಮನೆ ಕಟ್ಟೋದು ಸುಲಭ ಅಲ್ಲ. ಸೊ ಎಷ್ಟು ಕಷ್ಟಪಡಬೇಕಾಗತ್ತೆ, ಏನು ಕತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಮನೆ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಜಾವ 8 ಗಂಟೆ. ಕ್ಯೂರಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಹತ್ತತ್ರ ಮನೆಗೆ ಬಂದೆ. ಬರೀ ನೀರು ಹಾಕ್ಕೊಂಡು ಮಳೆ ಬರ್ತೈತೆ, ಒಂದು 2 ದಿನದಿಂದ ಮಳೆ ಬರ್ತೈತೆ. ಬಟ್ ಈಚೆಗೆ ಹಾಕಿಲ್ಲ ಅಂತಂದು ಒಳಗಡೆಗೆ ಹಾಕ್ಬೇಕು, ಕ್ಯೂರಿಂಗ್ ಮಾಡಬೇಕಾಗತ್ತೆ ಮನೆ ಒಳಗಡೆ. ಸೊ ಅದರಿಂದ ಸುಮಾರು ಜನ ಕೇಳ್ತಾರೆ ಡ್ಯೂಟಿ ವ್ಲಾಗ್ ಮಾಡು ಅಂತ. ಬರುತ್ತೆ ಗೈಸ್, ಸ್ವಲ್ಪ ಈ ಮನೆಯದು ಕೆಲಸದಲ್ಲಿ ಸ್ವಲ್ಪ ಆಗಿರೋದ್ರಿಂದ ನೈಟ್ ಡ್ಯೂಟಿ ಮಾಡಿಕೊಂಡು ತಿರ್ಗಾ ಮನೇಲಿ ಬಂದು ಮನೇಲಿ ಕೆಲಸ ಅಂತ ನಿಂತ್ಕೊಳ್ಬೇಕು. ಸೊ ಆ ಒಂದು ರೀಸನಿಂದ. ಸೊ ಇನ್ನೊಬ್ರು ಯಾರು ಕಮೆಂಟ್ ಮಾಡಿದ್ರು, ಏನಪ್ಪ ಅಂತ ಹೇಳಿದ್ರೆ, ಡ್ಯೂಟಿ ಮಾಡೋ ಟೈಮ್ನಲ್ಲಿ ಬ್ರೋ ಈಗ ಡ್ಯೂಟಿಗಳು ಕಮ್ಮಿ ಐತೆ, ಮುಂಚೆನೇ ಡ್ಯೂಟಿ ಮಾಡೋ ಟೈಮ್ ಡ್ಯೂಟಿ ಮಾಡ್ಕೊಂಬಿಡಿ, ನೀರು ಹಾಕ್ಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ನಿಮ್ಗೆ ಬೇಗ ಹೊಂಟೋಗ್ಬಿಟ್ರು, ಸುಮ್ಮನೆ ಡ್ಯೂಟಿಗಳು ಕಡಿಮೆ ಆಗುತ್ತೆ, ಅರ್ನಿಂಗ್ಸ್ ಕಡಿಮೆ ಆಗುತ್ತೆ ಅಂತ ಹಾಕಿದ್ರು. ಸೊ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಹೇಳಿರೋದು ಕರೆಕ್ಟೇ, ಅವ್ರು ಹೇಳಿರೋದು ನಿಜನೇ, ಇಲ್ಲ ಅಂತ ಹೇಳ. ಬಟ್ ಏನಪ್ಪ ಅಂತಂದರೆ, ನಾನು ಬ್ರೋ ಇಲ್ಲಿ ಏನಕ್ಕೆ ನಂಗೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದು ಬಂದುಬಿಟ್ರೆ ಮನೆಯದು ಲೇಬರ್ ಕಾಂಟ್ರಾಕ್ಟು ಒಪ್ಸಿರೋದು. ಪ್ರತಿಯೊಂದು ಮೆಟೀರಿಯಲ್ಲು ಕೂಡ ನಾನೇ ತಂದು ಕೊಡಬೇಕು. ಎಲ್ಲೋ ಹತ್ತಿರ ಕೆಲಸ ನೋಡಬೇಕು, ಒಬ್ಬರಾದ್ರೂ ಇರಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ವೈಫ್ ಬಂದ್ಬಿಟ್ಟು 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಅವ್ರು ನೋಡ್ಕೊಳ್ಳೋದೇ ಆಗೋಗುತ್ತೆ. ಅವ್ರ ಕೆಲವಂತೂ ಆಗೋಲ್ಲ, ತೀಟೆಗಳು ಜಾಸ್ತಿ. ಸೊ ಆ ಒಂದು ರೀಸನಿಂದ ಮಾಡಬೇಕಾಗತ್ತೆ ಆ ಥರ. ನೀರು ಹಾಕ್ಬೋಣ. ಕೆಲಸ ಏನಾಗಿದೆ ಅಂತ ತೋರಿಸ್ತೀನಿ. 2 ದಿನದಿಂದ ನಿಮಗೆ ವಿಡಿಯೋ ಮಾಡಿ ಹಾಕಿರಲಿಲ್ಲ. ಆ 2 ದಿನದಲ್ಲಿ ಏನೇನು ಕೆಲಸ ಆಗಿದೆ ಏನು ಅಂತ ತೋರಿಸ್ಕೊಡ್ತೀನಿ. ಸೊ ಸ್ನೇಹಿತರೆ, ಇವಾಗ 2 ದಿನದಲ್ಲಿ ಏನು ವಿಡಿಯೋ ಮಾಡಿರಲಿಲ್ಲ ನಾನು. ಸೊ ಆ 2 ದಿನದಲ್ಲಿ ಏನು ಕೆಲಸ ಆಗಿದೆ ತೋರಿಸ್ತೀನಿ ನೋಡಿರಿ. ಇದು ಹಾಲ್, ಇದು ಸೊ ಎಂಟ್ರೆನ್ಸು. ಸೊ ಎಂಟ್ರೆನ್ಸಲ್ಲಿ ನೋಡ್ಬೋದು, ಈ ಕಡೆ ಕಿಚನ್ದು ಒಂದು ವಾಲ್ ಬರುತ್ತೆ ಈ ಕಡೆ ಸೈಡು. ಸೊ ಇದು ಪೂರ್ತಿ ಕಂಪ್ಲೀಟ್ ಆಗೈತೆ. ಮೇಲ್ಗಡೆ ಸೀಲಿಂಗ್ ಎಲ್ಲನೂ ಹಾಲ್ದು ಸೀಲಿಂಗು ಕಂಪ್ಲೀಟ್ ಆಗಿದೆ ನೋಡಿರಿ, ಆಯಿತಾ. ಮತ್ತು ಈ ಕಡೆ ಸೈಡು ಬಾಗ್ಲ ಹತ್ರ ಒಂದು ಗೋಡೆ ಇದೆಯಲ್ಲ, ಸೊ ಈ ಗೋಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಗೈತೆ. ಈ ಕಡೆ ಕಿಟಕಿದು ಬಂದ್ಬಿಟ್ಟು ಸ್ವಲ್ಪ ಇದು ಫಿನಿಷಿಂಗ್ ಮಾಡ್ಕೊಳ್ಬೇಕು, ಫ್ರೇಮು. ಸೊ ಮಾಡ್ಕೊಳ್ತಾರೆ ಇವತ್ತು ಬಂದರೆ. ಸೊ ನೋಡಿ, ಮತ್ತು ಈ ಕಡೆ ಗೋಡೆ ಪೆಂಡಿಂಗ್ ಇದೆ, ಆ ದೇವ್ರ ಮನೆ ಪೆಂಡಿಂಗ್ ಇದೆ. ಅಲ್ಲಿಂದ ಅದು ಬಿಟ್ಟರೆ ಈ ಕಡೆ ರೂಮ್ದು ಈ ಕಡೆ ಸೈಡ್ ಗೋಡೆ ಇದೆಯಲ್ಲ, ಸೊ ಇದೊಂದು ಪೆಂಡಿಂಗ್ ಇದೆ. ಇವತ್ತು ಈ ಕೆಲಸ ಮುಗಿಸ್ಕೊಳ್ತಾರೆ. ಇನ್ನು ಬಂದ್ಬಿಟ್ಟು ಇದು ಅಡುಗೆ ಮನೆ ನೋಡ್ಬೋದು. ಅಡುಗೆ ಮನೆ ಪೂರ್ತಿ ಸೀಲಿಂಗು ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೈತೆ. ಅಡುಗೆ ಮನೆ ಗೋಡೆ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ, ಆಯಿತಾ. ಮತ್ತು ದೊಡ್ಡ ರೂಮು, ಒಂದು ರೂಮು ದೊಡ್ಡದು ಏನಿದೆ, ಸೊ ಇದು ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ಆಗಿರೋದು. ಮತ್ತು ಇನ್ನು ಏನು ಮಾಡಿದರು ಅಂತ ಹೇಳಿದ್ರೆ, ಇದನ್ನು ವಾಸ್ಕಾಲ್ಗಳು ಏನು ತೊಗೊಂಬಂದಿದೆ. ಸೊ 2 ರೂಮ್ಗೆ 2 ವಾಸ್ಕಾಲ್ನ ಕೂರಿಸ್ಕೊಂಡಿದ್ದಾರೆ. ಈಗ ಈ ರೂಮ್ಗೊಂದು, ಇಲ್ಲಿಗೊಂದು. ಸೊ ಇಲ್ಲಿ ದೇವ್ರ ಮನೆಗೆ ಒಂದು ವಾಸ್ಕಾಲ್ ತಂದಿದ್ದೆ, ಅದಿನ್ನೂ ಇಲ್ಲಿ ಇಕ್ಕಿದೆ ನೋಡಿ, ಈ ಕಡೆ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಅದು ಇಲ್ಲಿ ಕೆಲಸ ಮಾಡೋವಂಥ ಟೈಮ್ನಲ್ಲಿ ಓಲೆಲ್ಲ ಇಟ್ಕೊಂಡಿದ್ದಾರೆ. ಕೆಲಸ ಮಾಡೋವಂಥ ಟೈಮ್ನಲ್ಲಿ ಆ ವಾಸ್ಕಾಲ್ ಕೂಡ ಇಟ್ಕೊಳ್ತಾರೆ. ಆ್ಯಕ್ಚುಲಿ ಸಿಮೆಂಟ್ ಬಂದ್ಬಿಟ್ಟು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸಿಮೆಂಟ್ ತಿರ್ಗಾ ತರಿಸಿರೋದು ಒಂದು 10 ಮೂಟೆ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಇಲ್ಲ ದೇವ್ರ ಮನೆ ಹತ್ರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಾಳಿ ಆಡೋದು ಕಡಿಮೆ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ತಾಪಲ್ ಮುಚ್ಚಿದ್ದೀನಿ. ಸೊ ಪೀಸ್ ಹ್ಯಾಂಡ್ ಇಷ್ಟಿದೆ. ಇವಾಗ ಪೀಸ್ ಹ್ಯಾಂಡ್ ಒಳಗಡೆಗೆ ಹಾಕ್ಕೊಡ್ಬೇಕು ಇವತ್ತು ಅವರು. ಸೊ ಇಷ್ಟಾಗಿದೆ ಗೈಸ್ ಕೆಲಸ. ಈಚೆದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಈಚೆ ಏನಿದೆ ಕ್ಯೂರಿಂಗ್ ಮಾಡ್ಕೊಳ್ಳೋದು. ಲಾಸ್ಟ್ ವಿಡಿಯೋದ ತೋರಿಸಿದ್ದೀನಿ. ಬಾತ್ರೂಮ್ದು ಕೂಡ ಕಂಪ್ಲೀಟ್ ಆಗಿರುತ್ತೆ. ಬಾತ್ರೂಮ್ದು ನೋಡಿ, ಬಾತ್ರೂಮ್ದೆಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಇಷ್ಟಾಗಿದೆ. ನೋಡೋಣ ಇವತ್ತು ಏನೇನು ಕೆಲಸ ಮಾಡ್ತಾರೆ, ಏನು ಎತ್ತ ಅಂತ. ಬಜೆಟ್ ಇಲ್ದಿರೋ ರೀಸನ್ನು, ಒಬ್ಬ ಡ್ರೈವರ್ ಆಗಿ ಬಜೆಟ್ ಇಲ್ಲ, ಕೈಯಲ್ಲಿ ಬಜೆಟ್ ಇಲ್ಲ ಅಂತಂದ್ರು ಸ್ವಲ್ಪ ಅಲ್ಲಿ ಫ್ಯಾಮಿಲಿಗಳಲ್ಲೆಲ್ಲ ಒಂದಷ್ಟು ಎಲ್ಪ್ ತೊಗೊಂಡು ಆದರೂ ಕೂಡ ಇನ್ನೂ ಸ್ವಲ್ಪ ಇಕ್ಕಟ್ಟು ಆಗ್ತೈತಿ. ಹೆಂಗೆ ಮಾಡ್ತೀನಿ ಹೆಂಗೆ ಕತೆ ಅನ್ನೋದು ನನಗೂ ಗೊತ್ತಿಲ್ಲ.
ಫಿನಿಶಿಂಗ್ ಯಾವ ಥರ ಮಾಡ್ತೀನಿ ಅಂತ ಅನ್ನೋದು. ಸೊ ನೀವು ಸುಮಾರು ಜನ ಹೇಳ್ಬೋದು ಒಪ್ಸ್ಬಿಟ್ಟಿದ್ರೆ ಹಂಗೆ ಆಗ್ಬಿಟ್ಟಿರೋದು ಎಲ್ಲ ಅವರೇ ಮಾಡ್ಬಿಟ್ಟಿರೋದು ಅಂತ. ಬಟ್ ಅವ್ರು ಏನು ಮೆಟೀರಿಯಲ್ ಹಾಕಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಆಯಿತಾ. ಪ್ರತಿಯೊಂದಕ್ಕೂ ಕೂಡ ನಾವೇ ಓಡಾಡಿ ನಾವೇ ಮೆಟೀರಿಯಲ್ ತಂದು ನಾವೇ ನಿಂತ್ಕೊಂಡು ಮಾಡಿಸಿದಾಗ ನಾಳೆ ದಿವಸ ಏನೇ ಪ್ರಾಬ್ಲಮ್ ಆದರೆ ನಮ್ಗೆ ಗೊತ್ತಿರುತ್ತೆ ಯಾವ ಮೆಟೀರಿಯಲ್ ಹಾಕಿರ್ತೀವಿ ಏನು ಎತ್ತ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಸೊ ಆ ಒಂದು ರೀಸನಿಂದ ನನಗೆ ಖುಷಿ ಇದೆ. ಯಾವುದೇ ಒಂದು ಪ್ರತಿಯೊಂದು ಕೆಲಸದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅನ್ನೋದೊಂದು ನೆಮ್ಮದಿ ಇರುತ್ತೆ. ಸೆಕ್ಯೂರಿಂಗ್ ಮಾಡೋಣ. ಎಷ್ಟು ಟೈಮ್ ಆಯಿತು, ಟ್ಯಾಂಕರ್ಗೆ ಎಳಬೇಕು. ನೀರು ಖಾಲಿ ಆಗೈತೆ ನೋಡಿ, ನೀರೆಲ್ಲ ಖಾಲಿ. ಟ್ಯಾಂಕರ್ ಒಂದು ರೌಂಡ್ ಹೇಳ್ಬೋಣ ಫೋನ್ ಮಾಡಿ. ಸ್ನೇಹಿತರೆ, ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು 2-3 ವಿಡಿಯೋ ಹಿಂದ್ಗಡೆ ಹಾಕಿರ್ತೀನಿ. ಸೊ ನಮ್ಮದು ಯೂಟ್ಯೂಬ್ದು ಡಾಲರ್ಸ್ ಪೇಮೆಂಟ್ ಬರೋಕ್ಕೆ ಡಾಲರ್ಸ್ ಸ್ವಲ್ಪ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ಯಾರಾದರೂ ಮೆಂಬರ್ಶಿಪ್ ಅಥವಾ ಥ್ಯಾಂಕ್ಸ್ ಮೂಲಕ ಯಾರಾದರೂ ಹೆಲ್ಪ್ ಮಾಡೋದಕ್ಕಿದ್ರೆ ಸೊ ನನಗೆ ಹೆಲ್ಪ್ ಮಾಡಿ ಅಂತ. ಸುಮಾರು ಜನ ಅದರಲ್ಲಿ ಹತ್ತಿರ 1-1.5 ಸಾವಿರ ವ್ಯೂಸ್ ಬಂದಿದೆ ಒಂದು ವೀಡಿಯೋಸ್ಗೆ. ಸೊ ಅದರಲ್ಲಿ ಬಂದ್ಬಿಟ್ಟು ಕಮೆಂಟ್ಸ್, ಆ ಒಂದು ವೀಡಿಯೋದು ಕಮೆಂಟ್ ನೀವು ಚೆಕ್ ಮಾಡಿದ್ರೆ ಯಾರಾದರೂ ಎಷ್ಟೆಷ್ಟು ಅಮೌಂಟ್ದು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ರದ್ದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಸೊ 4-5 ಜನ ನಂಗೆ ಅದರಲ್ಲಿ ಹೆಲ್ಪ್ ಮಾಡಿದ್ದೀರಾ. ಸೊ ನಿಮ್ಮಿಂದಾಗಿ ಆಲ್ಮೋಸ್ಟ್ ರೌಂಡ್ ಫಿಗರ್ ಪೂರ್ತಿ ನನ್ನ ಡಾಲರ್ಸ್ ಏನಿದೆ ಯೂಟ್ಯೂಬ್ ಪೇಮೆಂಟು ಸೊ ಅದು ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟಾಗಿ ಮೈನಸ್ ಕೂಡ ಆಗಿದೆ. ಸೊ ಇವಾಗ ಅದೇನು ಬರುತ್ತೆ ನೆಕ್ಸ್ಟ್ ಈ ಮಂತ್ ಎಂಡಲ್ಲಿ. ಸೊ ಆ ಒಂದು ಪೇಮೆಂಟ್ ಬಂದರೆ ಅದಾದ್ರೆ ನನಗೆ ಪ್ಲಮ್ಮಿಂಗ್ ಮೆಟೀರಿಯಲ್ಗಾದರೂ ಯೂಸ್ ಆಗುತ್ತೆ. ಅದು ಪ್ಲಮ್ಮಿಂಗು ಕೆಲಸ ಮಾಡಿಸೋದಕ್ಕೆ ಏನು ಮೆಟೀರಿಯಲ್ ಬೇಕಾಗುತ್ತೆ. ಸೊ ಅದಕ್ಕೆ ಅದು ಯೂಸ್ ಆಗುವಂಥದ್ದು. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಗೈಸ್, ಯಾರು ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ. ಹೆಸರು ನಾನು ಅದನ್ನು ನೆನ್ಪಿಟ್ಕೊಳ್ಳೋಷ್ಟಿದ್ದಿಲ್ಲ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಓಕೆನಾ. ಒಬ್ಬರು 500 ರೂಪಾಯಿ ಅಮೌಂಟ್ ಪೇ ಮಾಡಿದ್ದಾರೆ, ಇನ್ನೊಬ್ರು 40 ರೂಪಾಯಿ ಇನ್ನಿಬ್ಬರು, ಇನ್ನೊಬ್ರು 100 ರೂಪಾಯಿ, ಇನ್ನೊಬ್ರು ಬಂದ್ಬಿಟ್ಟು 120 ರೂಪಾಯಿ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಈ ಮನೆಗೂ ಕೂಡ ನಿಮ್ಮ ಒಂದು ದೇವರಿನ ಅನಿಗೆ ಕೂಡ ಈ ಮನೆ ನನ್ನ ಒಂದು ಮನೆಗೆ ಸೇರಿದೆ ಗೈಸ್. ಮತ್ತು ನೀವು ಯಾರ್ಯಾರು ಪೇಮೆಂಟ್ ಮಾಡಿದರೆ ನನ್ನದು ವಾಟ್ಸಪ್ ಗ್ರೂಪ್ ನನ್ನ ನಂಬರ್ ಇರುತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಮೆಸೇಜ್ ಮಾಡಿ ಓಕೆನಾ. ಸೊ ಏನಕ್ಕೆ ಎತ್ತ ಅನ್ನೋದನ್ನು ನಿಮ್ಗೆ ಬರೋವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಅಮೌಂಟ್ನ ಪೇ ಮಾಡಿಬಿಟ್ಟು ಮೆಂಬರ್ಶಿಪ್ ಮೂಲಕ ಆಗಿರ್ಬೋದು, ಥ್ಯಾಂಕ್ಸ್ ಮೂಲಕ ಆಗಿರ್ಬೋದು ಹೆಲ್ಪ್ ಮಾಡಿದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರಲ್ಲಿ ನನ್ನ ಪರ್ಸ್ನಲ್ ನಂಬರ್ಗೆ ದಯವಿಟ್ಟು ಮೆಸೇಜ್ ಮಾಡಿ ಗೈಸ್. ಮುಂದುಗಡೆ ಡಿಸೈನು ನಿಮಗೆ ನೋಡಿರಲ್ಲ ಅಂತ ಅಂದ್ಕೊಳ್ತೀನಿ. ಫ್ರಂಟ್ ಡಿಸೈನ್ ಯಾವ ಥರ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗೈಸ್. ಈ ಥರ ಕಾಣಿಸುತ್ತೆ ಡಿಸೈನ್ ಫ್ರಂಟಲ್ಲಿ ಓಕೆನಾ. ಆ ಸೈಡಲ್ಲಿ ನೋಡಿ ಆ ಥರ ಸ್ಟ್ರಿಪ್ಸ್ ಥರ ಮಾಡಿಸಿದ್ದೀನಿ, ಚಿಕ್ಕ ಲೈನ್ ಥರ. ಸೊ ಇದು ಪೇಂಟ್ ಮಾಡೋದ್ಮೇಲೆ ಡಿಪೆಂಡ್ ನಾವು ಯಾವ ಥರ ಲುಕ್ ಕಾಣುತ್ತೆ ಅನ್ನೋದು. ಸೊ ಇಷ್ಟೇ ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿದ್ವಿ ಫ್ರಂಟಲ್ಲಿ, ಬೇರೆ ಎಲ್ಲೂ ಡಿಸೈನ್ ಮಾಡ್ಸೋಕ್ಕೆ ಹೋಗಿಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ ವೇಸ್ಟು ಅಂತ. ಸ್ನೇಹಿತರೆ ಬಂದಿದ್ದಾರೆ ಕೆಲಸದವರು. ಇವತ್ತು ಈ ಚಿಕ್ಕ ರೂಮ್, ಇನ್ನೊಂದು ರೂಮ್ ಇದೆಲ್ಲ, ಇಲ್ಲಿ ಸಾರ್ವೆ ಕಟ್ಕೊಂಡು ಎಲ್ಲ ನೀಟಾಗಿ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಪ್ಲಾಸ್ಟಿಂಗ್ ಶುರು ಮಾಡ್ತಾರೆ ಇವಾಗ. ಇಲ್ಲಿ ಮಾಡಿಕೊಂಡು ನೆಕ್ಸ್ಟು ಮುಂದೆ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಪೀಸ್ ಆ್ಯಂಡ್ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ.